ಭಾರತದಲ್ಲಿ ವರ್ಷಕ್ಕೆ 10 ಮಿಲಿಯನ್ ಸ್ಟೂಡೆಂಟ್ಸ್ ಶಿಕ್ಷಣ ಮುಗಿಸ್ತಾರೆ. ಆದ್ರೆ ಯಾವುದೇ ಸರ್ಕಾರ ಅಥವಾ ಪ್ರೈವೇಟ್ ಸಂಸ್ಥೆ ವರ್ಷಕ್ಕೆ 25 ಮಿಲಿಯನ್ ಗಿಂತ ಹೆಚ್ಚು ಜಾಬ್ಸ್ ಕ್ರಿಯೇಟ್ ಮಾಡೋದು ಸಾಧ್ಯವೇ ಇಲ್ಲ. ಹಾಗಾಗಿ ಇಂಡಿಯಾ ಒಂದು ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡ್ತಿದೆ, ಅನ್ಎಂಪ್ಲಾಯ್ಮೆಂಟ್. ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಹೇಳ್ತಿದೆ, ಒಂದು ಸಿಂಪಲ್ ಜಾಬ್ಗೆ 93,000 ಜನ ಅಪ್ಲೈ ಮಾಡಿದ್ದಾರೆ. ಅದರಲ್ಲಿ 50,000 ಗ್ರಾಜುಯೇಟ್ಸ್, 28,000 ಮಾಸ್ಟರ್ಸ್ ಡಿಗ್ರಿ ಹೋಲ್ಡರ್ಸ್ ಮತ್ತೆ 3,700 ಫೆಡ್ ಹೋಲ್ಡರ್ಸ್ ಕೂಡ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ವೊಕೇಶನಲ್ ಸ್ಕಿಲ್ಸ್ ಕಮ್ಮಿ ಇರೋದು ಅಂತ ಹಲವಾರು ಆರ್ಟಿಕಲ್ಸ್ ಹೇಳ್ತವೆ. ಪ್ರಮುಖ ಕಂಪನಿಗಳು ಟೆಸ್ಲಾ, ಆಪಲ್, ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ಈ ಸ್ಪೆಷಲ್ ಸ್ಕಿಲ್ಸ್ ಇರೋರನ್ನೇ ಹೈರ್ ಮಾಡ್ತಾರೆ. ನೀವು ಫೇಸ್ಬುಕ್, ಗೂಗಲ್ ಅಡ್ವರ್ಟೈಸಿಂಗ್, ಪಬ್ಲಿಕ್ ಸ್ಪೀಕಿಂಗ್, ಸೇಲ್ಸ್, ವೆಬ್ಸೈಟ್ ಮೇಕಿಂಗ್, ಪಾಡ್ಕಾಸ್ಟಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಕಂಟೆಂಟ್ ಕ್ರಿಯೇಷನ್, ಡಿಜಿಟಲ್ ಮಾರ್ಕೆಟಿಂಗ್, ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನ್, ಅಥವಾ ಗಿಟಾರ್, ಪಿಯಾನೋ ತರಹದ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡೋದು, ಇಂಥ ಸ್ಕಿಲ್ಸ್ ಕಲಿತೆ ಮಾರ್ಕೆಟ್ ನಲ್ಲಿ ಸಕ್ಸಸ್ ಆಗಿ ಜಾಸ್ತಿ ಕಾಸು ಮಾಡಬಹುದು. ಕೋವಿಡ್ ಬರೋದಕ್ಕಿಂತ ಮುಂಚೆ ನಾವೆಲ್ಲ ಡಿಗ್ರಿ ತಗೊಳ್ಳೋದರ ಮೇಲೆ ಫೋಕಸ್ ಇಟ್ಕೊಂಡಿದ್ವಿ. ಆದ್ರೆ ಕೋವಿಡ್ ಬಂದಾಗ ಡಿಗ್ರಿ ಮಾತ್ರ ಸಾಕಾಗಲ್ಲ ಅಂತ ಎಲ್ಲರಿಗೂ ಅರ್ಥ ಆಯ್ತು. ಆಮೇಲೆ ಜಗತ್ತಿನಾದ್ಯಂತ ಲಕ್ಷಾಂತರ ಜನ ಮಾಡಿದ್ದನ್ನೇ ಎಲ್ಲರೂ ಮಾಡಿದ್ರು. ಎಲ್ಲರೂ ಆನ್ಲೈನ್ ನಲ್ಲಿ ದುಡ್ಡು ಮಾಡುವ ದಾರಿ ಹುಡುಕ್ತಿದ್ರು. ಸಾವಿರಾರು ಗೂಗಲ್ ಮತ್ತು ಯೂಟ್ಯೂಬ್ ಸರ್ಚ್ಗಳ ನಂತರ ಜನ ಅರ್ಥ ಮಾಡ್ಕೊಂಡ್ರು ಹಣ ಮಾಡೋಕೆ ಬಹಳ ದಾರಿಗಳಿವೆ ಅಂತ. ಆದ್ರೆ ಇಷ್ಟು ಜಾಸ್ತಿ ಆಯ್ಕೆಗಳಿಂದ ಗೊಂದಲ ಆಗಬಹುದು. ಯಾಕಂದ್ರೆ ಯಾವ ಸ್ಕಿಲ್ ಸರಿ ಅಂತ ಜನಕ್ಕೆ ಡಿಸೈಡ್ ಮಾಡೋಕೆ ಕಷ್ಟ ಆಗ್ತಿತ್ತು. ಮತ್ತೆ ಆ ಸ್ಕಿಲ್ ಕಲಿತ ಮೇಲೆ ಡೀಟೇಲ್ ಗೈಡೆನ್ಸ್ ಗೆ ಸರಿಯಾದ ಮೆಂಟರ್ ಹುಡುಕೋದು ತುಂಬಾ ಮುಖ್ಯ ಆಗಿತ್ತು. ಸಮಸ್ಯೆ ಅಂದ್ರೆ ಡಿಜಿಟಲ್ ಕ್ಷೇತ್ರದಲ್ಲಿ ತುಂಬಾ ಜಾಸ್ತಿ ಮಾಹಿತಿ ಇದೆ. ಈ ಇನ್ಫಾರ್ಮೇಶನ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋ ರೀತಿಯಲ್ಲಿ ಆರ್ಗನೈಸ್ ಆಗಿಲ್ಲ, ಸ್ಟ್ರಕ್ಚರ್ ಆಗಿಲ್ಲ. ಇದಕ್ಕೆ iDigital Premier ಹೆಲ್ಪ್ ಮಾಡ್ತದೆ. iDigital Premier ಸ್ಥಾಪನೆಯ ಉದ್ದೇಶ ಏನಂದ್ರೆ ಭಾರತದ ಯುವಕರಿಗೆ ಸರಿಯಾದ ಸ್ಕಿಲ್ಸ್ ಕಲಿಸಿ ಆ ಸ್ಕಿಲ್ಸ್ ನಿಂದ ಲಾಭ ಪಡೆಯಲು ಹೆಲ್ಪ್ ಮಾಡೋದು. ಈಗ ಕಾಮೆಂಟ್ ಸೆಕ್ಷನ್ ನಲ್ಲಿ ಡಿಮ್ಯಾಂಡ್ ನಲ್ಲಿರುವ ಕೆಲವು ಸ್ಕಿಲ್ಸ್ ಹಂಚಿಕೊಳ್ಳಿ. ಸೋಷಿಯಲ್ ಮೀಡಿಯಾ ಬಳಸಿ ತಕ್ಷಣ ಹಣ ಮಾಡೋಕೆ ಸಾಧ್ಯ ಅಂದ್ರೆ ಹೇಗನಿಸುತ್ತೆ? ಎಕ್ಸೈಟಿಂಗ್ ಆಗಿರುತ್ತೆ ಅಲ್ವಾ? ಸೊ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ನಮ್ಮ ಸ್ಟೂಡೆಂಟ್ಸ್ಗೆ ಆದ ಹಾಗೆ ನಿಮ್ಮ ಲೈಫ್ ಕೂಡ ಚೇಂಜ್ ಆಗಬಹುದು. ಆದ್ರೆ ನಾನು ಈ ವಿಡಿಯೋದಲ್ಲಿ ಇನ್ನಷ್ಟು ಹೇಳೋದಕ್ಕೆ ಮುಂಚೆ ನಿಮ್ಮ ಜೊತೆ ಯಾರು ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ನಾನು ಅಶುತೋಷ್ ಪ್ರದ್ಯಾಜ್, iDigital Premier ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಫೌಂಡರ್. ನಾನು ಬೇರೆ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ. ಈಗ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ 1.3 ಮಿಲಿಯನ್ ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದರಿಂದ 110 ಮಿಲಿಯನ್ ಗಿಂತ ಜಾಸ್ತಿ ವ್ಯೂಸ್ ಸಿಕ್ಕಿದೆ. ಇದು ತುಂಬಾ ದೊಡ್ಡ ಸಾಧನೆ. ಇದಕ್ಕೆ ಹೇಳಬೇಕಂದ್ರೆ ಇದೆಲ್ಲ 7 ವರ್ಷದ ಹಿಂದೆ 6,000 ರೂಪಾಯಿ ಸಂಬಳದ ಜಾಬ್ ನಿಂದ ಶುರುವಾಯಿತು. ಈಗ ಗಟ್ಟಿ ಕೆಲಸ ಮಾಡಿ ನಾವು ಈ ಸ್ಥಾನಕ್ಕೆ ಬಂದಿದ್ದೀವಿ. ನಾನು ಈಗ ಹೇಳೋದು ಸುಮ್ಮನೆ ಪುಸ್ತಕದ ಜ್ಞಾನ ಅಲ್ಲ, ನನ್ನ ಸ್ವಂತ ಅನುಭವದಿಂದ ಬಂದದ್ದು. ಹಾಗಾದ್ರೆ ಶುರು ಮಾಡೋಣ. iDigital Premier ಅಂತ ಒಂದು ಸಂಸ್ಥೆ ಇದೆ. ಅದು ಬೇಗನೆ 1.5 ಲಕ್ಷದ ಜನ ಸದಸ್ಯರ ದೊಡ್ಡ ಕಮ್ಯುನಿಟಿ ಬೆಳೆಸಿಕೊಂಡಿದೆ. ಸ್ವಂತ ಹಣದಿಂದ ಶುರುವಾದ ಈ ಕಂಪನಿ ಕೇವಲ 18 ತಿಂಗಳಲ್ಲಿ 100 ಕೋಟಿ ವ್ಯಾಲ್ಯೂ ತಲುಪಿದೆ. ಈ ಕಂಪನಿ ತನ್ನ ಎಕ್ಸ್ಪರ್ಟೀಸ್ ಬಳಸಿ ಹಲವಾರು ಫ್ಯಾಮಿಲಿಗಳಿಗೆ ಮನೆಯಲ್ಲೇ ಇದ್ದು ಅವರ ಡ್ರೀಮ್ಸ್ ಹೇಗೆ ಅಚೀವ್ ಮಾಡಬಹುದು ಅಂತ ತೋರಿಸಿಕೊಟ್ಟಿದೆ. ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಸೈಡ್ ಜಾಬ್ಸ್ ಮೂಲಕ ಎಕ್ಸ್ಟ್ರಾ ಇನ್ಕಮ್ ಮಾಡಲು ಹೆಲ್ಪ್ ಮಾಡಿತು. ಸ್ಟೂಡೆಂಟ್ಸ್ಗೆ ಸ್ಟಡೀಸ್ ಜೊತೆಗೆ ಹಣ ಗಳಿಸಲು ಸಪೋರ್ಟ್ ಮಾಡಿತು. ಕಂಪನಿ ಅಸ್ತಿತ್ವ ಎಂಬ ಇಂಡಿಯಾದ ದೊಡ್ಡ ಯೂತ್ ಫೆಸ್ಟಿವಲ್ ಆಯೋಜಿಸಿತು. ಇದರಲ್ಲಿ 20,000 ಜನ ಸ್ಟೇಡಿಯಂ ನಲ್ಲಿ ಸೇರಿ ಸ್ಕಿಲ್ಸ್ ನ ಮಹತ್ವ ಕಲಿತರು. ಒಂದು ಕಂಪನಿ ತನ್ನ ಗೋಲ್ಸ್ ಬೇಗ ಸಾಧಿಸಿ ಮೀಡಿಯಾದಲ್ಲಿ ಜಾಸ್ತಿ ಅಟೆನ್ಷನ್ ಪಡೆಯಲು ಶುರು ಮಾಡಿತು. ಕಂಪನಿ ಇಂಡಿಯಾದ ಫ್ಯೂಚರ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡಬಹುದು ಅಂತ ಹಲವಾರು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಹೊಗಳಿದ್ದಾರೆ. ಕಡಿಮೆ ಟೈಮ್ ನಲ್ಲಿ ಇಷ್ಟೊಂದು ಸಾಧಿಸಿದ್ದು ಹೇಗೆ ಅಂತ ನೋಡೋಣ. ಕಂಪನಿ ತನ್ನ ಅಪ್ರೋಚ್ ಅನ್ನು 2 ಪಾರ್ಟ್ಗಳಾಗಿ ಮಾಡಿ ಎಫೆಕ್ಟಿವ್ನೆಸ್ ಹೆಚ್ಚಿಸಿಕೊಂಡಿತು. ಮೊದಲನೆಯದಾಗಿ ಕಂಪನಿ ಮಾರ್ಕೆಟ್ ನಲ್ಲಿ ಹೆಚ್ಚು ಬೇಡಿಕೆ ಇರುವ ಸ್ಕಿಲ್ಸ್ ಅನ್ನು ರಿಸರ್ಚ್ ಮಾಡಿತು. ಯಶಸ್ಸು ಮತ್ತು ಒಳ್ಳೆ ಗಳಿಕೆಗೆ ಕಾರಣವಾಗುವ ಟ್ರೆಂಡಿಂಗ್ ಸ್ಕಿಲ್ಸ್ ಅನ್ನು ಗುರುತಿಸಿದ ಮೇಲೆ ಎಕ್ಸ್ಪರ್ಟ್ಸ್ ಜೊತೆ ಸೇರಿ ಈ ಸ್ಕಿಲ್ಸ್ ಗಾಗಿ ಚೆನ್ನಾಗಿ ಸ್ಟ್ರಕ್ಚರ್ ಮಾಡಿದ ಕೋರ್ಸ್ಗಳನ್ನು ಮಾಡಿತು. ಸೆಲ್ಫ್ ಎಂಪ್ಲಾಯ್ಡ್ ಆಗಿ ಒಳ್ಳೆ ಜಾಬ್ ಸಿಗಿಸಿಕೊಂಡು ಅಥವಾ ನಿಮ್ಮ ಓನ್ ಬಿಸಿನೆಸ್ ಶುರು ಮಾಡಿ ಈ ಸ್ಕಿಲ್ಸ್ ಅನ್ನು ಅಪ್ಲೈ ಮಾಡಿ ನೀವು ಹಣ ಮಾಡಬಹುದು. ಎರಡನೆಯದಾಗಿ ಟೆಕ್ನಿಕಲ್ ಸ್ಕಿಲ್ಸ್ ನಲ್ಲಿ ಮುಂದೆ ಹೋಗಲು ಇಷ್ಟ ಇಲ್ಲದವರಿಗೆ ಸುಲಭವಾಗಿ ಇನ್ಕಮ್ ಮಾಡಲು ಒಂದು ಸಿಸ್ಟಮ್ ಬೇಕಿತ್ತು. ಅದನ್ನು ಪರಿಗಣಿಸಿತು. ಕಮ್ಯುನಿಟಿಗಾಗಿ ಕಂಪನಿ ಒಂದು ಎಫೆಕ್ಟಿವ್ ಅಫಿಲಿಯೇಟ್ ಮಾಡೆಲ್ ಡಿಸೈನ್ ಮಾಡಿತು. ಅದು ದೊಡ್ಡ ಸಕ್ಸೆಸ್ಗೆ ಕಾರಣವಾಯಿತು.
ಈಗ ಈ ಮಾಡೆಲ್ಸ್ ಮೂಲಕ ಹಲವಾರು ಇನ್ಕಮ್ ಸೋರ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಮುಂದೆ ಹೋಗೋಕೆ 2 ಮಾಡೆಲ್ಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಬಿಸಿನೆಸ್ ನ ಬುನಾದಿ ಅದರ ಪ್ರಾಡಕ್ಟ್ ಗಳು. ಪ್ರಾಡಕ್ಟ್ ಬಲಹೀನವಾಗಿದ್ದರೆ ಎಷ್ಟೇ ಇನ್ವೆಸ್ಟ್ಮೆಂಟ್ ಮತ್ತು ಪ್ರಯತ್ನ ಮಾಡಿದರೂ ಬಿಸಿನೆಸ್ ಸಕ್ಸಸ್ ಆಗಲ್ಲ. ಸ್ಟ್ರಾಂಗ್ ಪ್ರಾಡಕ್ಟ್ ಇದ್ದರೆ ಬಿಸಿನೆಸ್ ಚೆನ್ನಾಗಿ ನಡೆಯುತ್ತೆ. ನಾವು ಮೊದಲು ಡೆವಲಪರ್ ಕಂಪನಿ ಕೊಡೋ ಪ್ರಾಡಕ್ಟ್ಸ್ ನೋಡೋಣ. ಮಾರ್ಕೆಟ್ ನಲ್ಲಿ ಮುಂದಿರಬೇಕಾದ್ರೆ ನಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ವಿ. ಆದ್ರೆ ಯಾವ್ಯಾವ ಸ್ಕಿಲ್ಸ್ ಬೇಕು ಅಂತ ಆನ್ಲೈನ್ ನಲ್ಲಿ ಹುಡುಕಾಡೋದು ಕನ್ಫ್ಯೂಷನ್ ಆಗಬಹುದು. ಕೋರ್ಸ್ ಮಾಡೋದು ನಿಮ್ಮ ಸ್ಕಿಲ್ಸ್ ಅನ್ನು ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನ್ ಮಾಡಿದ ರೀತಿಯಲ್ಲಿ ಇಂಪ್ರೂವ್ ಮಾಡೋ ಒಂದು ದಾರಿ. ಹೇಳಿದ ಹಾಗೆ ಡೆವಲಪರ್ ಬೇಕಾದ ಜನಪ್ರಿಯ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಗಳನ್ನ ಕೊಡುತ್ತೆ. ಈಗ 50ಕ್ಕಿಂತ ಜಾಸ್ತಿ ಕೋರ್ಸ್ಗಳಿವೆ. ಮುಂದಿನ 2 ವರ್ಷದಲ್ಲಿ 2000ಕ್ಕಿಂತ ಹೆಚ್ಚು ಕೋರ್ಸ್ಗಳನ್ನು ಸೇರಿಸೋ ಪ್ಲಾನ್ ಇದೆ. ಈ ವಿಡಿಯೋದಲ್ಲಿ ಎಲ್ಲಾ ಕೋರ್ಸ್ಗಳ ಬಗ್ಗೆ ಹೇಳೋದು ಸಾಧ್ಯವಿಲ್ಲ. ಆದ್ರೆ ನಿಮಗೆ ಪ್ರತಿ ಕೋರ್ಸ್ನ ಬಗ್ಗೆ ಡೀಟೇಲ್ ಇನ್ಫೋ ಬೇಕಾದ್ರೆ ನಮ್ಮ ವೆಬ್ಸೈಟ್ idigitalpreneur.com ಹೋಗಿ ನೋಡಿ. ನಮ್ಮ ವೆಬ್ಸೈಟ್ ನಲ್ಲಿ ಕೋರ್ಸ್ಗಳ ಲಿಸ್ಟ್ ಇರೋ ಸೆಕ್ಷನ್ ಸಿಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲಾ ಕೋರ್ಸ್ಗಳು, ಅವುಗಳ ಮಾಡ್ಯೂಲ್ಸ್ ಮತ್ತು ಏನು ಕಲಿಸ್ತಾರೆ ಅಂತ ಚೆನ್ನಾಗಿ ತಿಳಿಯೋಕೆ ಸ್ಯಾಂಪಲ್ ವಿಡಿಯೋಗಳನ್ನು ನೋಡಬಹುದು. ಡಿಜಿಟಲ್ ಮಾಲ್ ಒಳಗೆ ಹಲವಾರು ಪ್ಯಾಕೇಜ್ಗಳಿವೆ. ಈಗ ಈ ಪ್ಯಾಕೇಜ್ಗಳ ಬಗ್ಗೆ ಮಾತಾಡೋಣ. ನಮ್ಮ ಮೊದಲ ಕೋರ್ಸ್ ಡಿಜಿಟಲ್ ಮಾರ್ಕೆಟಿಂಗ್. ಇದರಲ್ಲಿ ವೆಬ್ಸೈಟ್ ಡಿಸೈನ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್, ಇಮೇಲ್ ಮಾರ್ಕೆಟಿಂಗ್ ಮತ್ತು ಇನ್ನೂ ಹಲವು ವಿಷಯಗಳ ತರಬೇತಿ ಇರುತ್ತೆ. ನಮ್ಮ ಕೋರ್ಸ್ ನಿಂದ ಕಲಿತ ಸ್ಕಿಲ್ಸ್ ಬಳಸಿ ನಮ್ಮ ಕಮ್ಯುನಿಟಿಯ ಹಲವರು ಫ್ರೀಲಾನ್ಸ್ ಮಾಡಿ ಸಕ್ಸಸ್ ಆಗಿದ್ದಾರೆ. ವೆಬ್ ಸರ್ವಿಸ್ ಕೊಟ್ಟು ಕೆಲವರು ತಿಂಗಳಿಗೆ 30,000 ರಿಂದ 40,000 ಸಂಪಾದಿಸಿದ್ರು. ಈ ಪಾಪ್ಯುಲರ್ ಕೋರ್ಸ್ ನಮ್ಮ ಎಲೈಟ್ ಪ್ಯಾಕೇಜ್ ನಲ್ಲಿ ಇದೆ. ಮುಂದಿನ ಲಭ್ಯವಿರುವ ಪ್ಯಾಕೇಜ್ ಪ್ರೋ ಪ್ಯಾಕೇಜ್. ಇದರಲ್ಲಿ ಹಲವಾರು ಕೋರ್ಸ್ಗಳಿವೆ. ಈ ಕೋರ್ಸ್ಗಳ ಬಗ್ಗೆ ಹೇಳ್ತೀನಿ. ಒಂದು ಸೂಪರ್ ಕೋರ್ಸ್ ಇದೆ, ಅದು ನಿಮ್ಮನ್ನ ಹುಷಾರಾಗಿ ಮುಂದಿನ ವರ್ಷದಲ್ಲೇ ಮಿಲಿಯನೇರ್ ಮಾಡಬಹುದು. ಅದೇ ಯೂಟ್ಯೂಬ್ ಡಾಮಿನೇಷನ್. ಯೂಟ್ಯೂಬ್ ಆಡ್ಸೆನ್ಸ್ ತುಂಬಾ ಚೆನ್ನಾಗಿ ಪೇ ಮಾಡುತ್ತೆ. ಅಲ್ಲದೆ ಬ್ರಾಂಡ್ ಕೊಲಾಬೋರೇಷನ್ ಗಳಿಗಾಗಿ ನನಗೆ ಹೇರಳ ಇಮೇಲ್ಗಳು ಬರುತ್ತವೆ. ದೊಡ್ಡ ಕಂಪನಿಗಳು 1 ನಿಮಿಷದ ವಿಡಿಯೋ ಇಂಟಿಗ್ರೇಷನ್ಗೆ ಸುಮಾರು 3-4 ಲಕ್ಷ ರೂಪಾಯಿ ಕೊಡೋಕೆ ರೆಡಿ ಇರ್ತಾರೆ. ಇದಲ್ಲದೆ ನಿಮ್ಮ ಪ್ರಾಡಕ್ಟ್ ಗಳನ್ನ ಸೆಲ್ ಮಾಡಿ. ಉದಾಹರಣೆಗೆ ಲಾಕ್ಡೌನ್ ಟೈಮ್ ನಲ್ಲಿ ನಾನು ಈ ಬಾಕ್ಸ್ ಸೇಲ್ ಮಾಡಿ 13-14 ಲಕ್ಷ ರೂಪಾಯಿ ಸಂಪಾದಿಸಿದೆ. ಈ ಕೋರ್ಸ್ ನಲ್ಲಿ ನಾನು ನಿಮಗೆ ಕಂಟೆಂಟ್ ಹುಡುಕೋದು, ವಿಡಿಯೋ ಮಾಡೋದು, ನಿಮ್ಮ ಫೀಸ್ ಓವರ್ಕಮ್ ಮಾಡೋದು ಮತ್ತು ನೀವು ಬಯಸಿದರೆ ಫೇಸ್ ತೋರಿಸದೆ ಯೂಟ್ಯೂಬ್ ನಲ್ಲಿ ಗ್ರೋ ಆಗೋದು ಇವೆಲ್ಲ ಕಲಿಸ್ತೀನಿ. ಪ್ಯಾಕೇಜ್ ನಲ್ಲಿ ನೀವು ಇನ್ನೂ ಬಹಳಷ್ಟು ಸ್ಕಿಲ್ಸ್ ಕಲಿತುಕೊಳ್ತೀರಾ. ನಮ್ಮ ನೆಕ್ಸ್ಟ್ ಪ್ಯಾಕೇಜ್ ಸುಪ್ರೀಂ ಪ್ಯಾಕೇಜ್. ಇದರಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಮೇಲೆ ಅಡ್ವಾನ್ಸ್ಡ್ ಕೋರ್ಸ್ ಸೇರಿದಂತೆ ಬಹಳ ಒಳ್ಳೆ ಕೋರ್ಸ್ಗಳಿವೆ. ಪಬ್ಲಿಕ್ ಸ್ಪೀಕಿಂಗ್ ಮಾಸ್ಟರ್ ಮಾಡಿದ ಮೇಲೆ ನಿಮ್ಮ ಮುಂದೆ ಇಬ್ಬರೇ ಇರಲಿ ಅಥವಾ 20,000 ಜನ ಇರಲಿ, ಮಾತಾಡುವಾಗ ನಿಮಗೆ ಕಾನ್ಫಿಡೆನ್ಸ್ ಫೀಲ್ ಆಗುತ್ತೆ. ಇಂಟರ್ವ್ಯೂ ಆಗಲಿ, ಪ್ರೆಸೆಂಟೇಷನ್ ಆಗಲಿ, ಯಾವುದೇ ಸಿಚುವೇಶನ್ ನಲ್ಲಿ ನೀವು ಕಾನ್ಫಿಡೆಂಟ್ ಆಗಿ ಮಾತಾಡಬಹುದು. ಪ್ಯಾಕೇಜ್ ನ ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ ಜೊತೆಗೆ ಒಂದು ಇಂಟೆನ್ಸಿವ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಕೂಡ ಸಿಗುತ್ತೆ. ಕೋರ್ಸ್ ನಿಂದ ನಾನು ಬೆಲೆ ಬಾಳುವ ಮಾಹಿತಿ ಪಡೆದಿದ್ದೇನೆ. ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಫೈನಾನ್ಸ್ ಅಡಿಯಲ್ಲಿ ಆರ್ಥಿಕ ಫಲಿತಾಂಶಗಳನ್ನು ನೋಡಬಹುದು. ನೀವು ದಿನಕ್ಕೆ 2,000 ರಿಂದ 50,000 ರೂಪಾಯಿವರೆಗೆ ಲಾಭ ಮಾಡಬಹುದು. ಜೊತೆಗೆ ಈ ಪ್ಯಾಕೇಜ್ ನಲ್ಲಿ ಪ್ರೀಮಿಯಂ ಪ್ರೋ ಅಂತ ಒಂದು ಕೋರ್ಸ್ ಇದೆ. ಇಲ್ಲಿ ನೀವು ಅಡ್ವಾನ್ಸ್ಡ್ ಎಡಿಟಿಂಗ್ ಕಲಿಯಬಹುದು. ನಮ್ಮ ವಿಡಿಯೋ ಎಡಿಟರ್ಗೆ ಚೆನ್ನಾಗಿ ಎಡಿಟ್ ಮಾಡಿದ್ದಕ್ಕೆ ಜಾಸ್ತಿ ಸಂಬಳ ಕೊಡ್ತೀವಿ. ನೀವು ಅಷ್ಟೇ ಗಳಿಸಬಹುದು. ಇಂತಹ ಬಹಳ ಕೋರ್ಸಸ್ ಸುಪ್ರೀಂ ಪ್ಯಾಕೇಜ್ ನಲ್ಲಿ ಇವೆ. ಇನ್ನೂ ಮಾಹಿತಿಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಥವಾ ನಮ್ಮ ವೆಬ್ಸೈಟ್ ಗೆ ಹೋಗಬಹುದು. ನಂತರದ ಪ್ಯಾಕೇಜ್ ನಮ್ಮ ಪ್ರೀಮಿಯಂ ಪ್ಯಾಕೇಜ್. ಪ್ಯಾಕೇಜ್ ನಲ್ಲಿ ತುಂಬಾ ವ್ಯಾಲ್ಯೂಬಲ್ ಕೋರ್ಸ್ಗಳಿವೆ. ಉದಾಹರಣೆಗೆ ರಚಿತ್ ತ್ರಿಪಾಠಿ ಅವರ ಫೇಸ್ಬುಕ್ ಆಡ್ಸ್ ಕೋರ್ಸ್. ಅವರು ಕೇವಲ ಫೇಸ್ಬುಕ್ ಆಡ್ಸ್ ಬಳಸಿ ತಮ್ಮ 18ನೇ ವಯಸ್ಸಿನಲ್ಲೇ 10 ಕೋಟಿ ಕಂಪನಿ ಬೀಟ್ ಮಾಡಿದ್ದಾರೆ. ಅವರು ಫೇಸ್ಬುಕ್ ಜಾಹೀರಾತುಗಳಲ್ಲಿ ತಜ್ಞರಾಗಿದ್ದಾರೆ. ಅದಕ್ಕೆ ಧನ್ಯವಾದಗಳು. ತೇಜ್ ಮತ್ತು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಪ್ರೀಮಿಯಂ ಪ್ಯಾಕ್ ನಲ್ಲಿ ಇದನ್ನ ಕಲಿಯಿರಿ. ಅದೇ ಭಾರತದಲ್ಲಿ ಮೊದಲ ಬಾರಿಗೆ ಘೋಷಿಸೋಕೆ ನಾವು ರೋಮಾಂಚನಗೊಂಡಿದ್ದೀವಿ. ಒಂದೇ ಕಡೆ ಟ್ರೇಡಿಂಗ್ ಮತ್ತು ಮಾರ್ಕೆಟ್ ನಾಲೆಡ್ಜ್ ಅನ್ನ ಪೂರ್ತಿ ಕವರ್ ಮಾಡುವ ಕೋರ್ಸ್. ಸ್ಟಾಕ್, ಕ್ರಿಪ್ಟೋ ಕರೆನ್ಸಿ ಮತ್ತು ಫಾರೆಕ್ಸ್ ಮಾರ್ಕೆಟ್ ಗಳ ಬಗ್ಗೆ ನಾಲೆಡ್ಜ್ ಇದರಲ್ಲಿ ಸೇರಿದೆ. ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕಲಿಸೋ 10 ಗಂಟೆಗಳ ಕಾಂಪ್ರಿಹೆನ್ಸಿವ್ ಕಂಟೆಂಟ್ ಸಿಗುತ್ತೆ. ಇದರಲ್ಲಿ ನೇಸಮ್ ಸರ್ಟಿಫೈಡ್ ರಿಸರ್ಚ್ ಅನಾಲಿಸ್ಟ್ ಮಿಸ್ಟರ್ ಪಾರಸ್ ಗೋಯಲ್ ಕೂಡ ಇದ್ದಾರೆ. ಕೋರ್ಸ್ ನಲ್ಲಿ ಪ್ರೈಸ್ ಆಕ್ಷನ್ ಬಗ್ಗೆ ಕಲಿಯಿರಿ. ಇದು ಮಾರ್ಕೆಟ್ ನಲ್ಲಿ 2 ಲಕ್ಷ ರೂಪಾಯಿವರೆಗೆ ಕಾಸ್ಟ್ ಆಗಬಹುದು. ಪ್ಯಾಕೇಜ್ ನಲ್ಲಿ ವ್ಯಾಲ್ಯೂ ಇನ್ವೆಸ್ಟಿಂಗ್, ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ ರಿಸರ್ಚ್ ಬಗ್ಗೆ ಬೇರೆ ಪರಿಣಾಮಕಾರಿ ಕೋರ್ಸ್ಗಳು ಇವೆ. ಆದ್ರೆ ನನ್ನ ಫೇವರಿಟ್ ಅಂದ್ರೆ ಪ್ರೀಮಿಯಂ ಪ್ಲಸ್ ಪ್ಯಾಕೇಜ್. ಇದರಿಂದ ಆನ್ಲೈನ್ ನಲ್ಲಿ ಚೆನ್ನಾಗಿ ಹಣ ಮಾಡಬಹುದು. ಇದರ ಹೆಸರು ಹೇಳುತ್ತೆ, ಇದು ಹೊಸ ಎಂಟರ್ಪ್ರೆನ್ಯೂರ್ಸ್ಗೆ ಬೆಸ್ಟ್. ಇದರಲ್ಲಿ ತುಂಬಾ ಜಾಸ್ತಿ ಹಣ ಮಾಡಬಹುದಾದ ಕೋರ್ಸ್ಗಳಿವೆ. ಲೋಕಲಿ ಮತ್ತು ಇಂಟರ್ನ್ಯಾಷನಲಿ ಡ್ರಾಪ್ ಶಿಪ್ಪಿಂಗ್ ಹೇಗೆ ಶುರು ಮಾಡೋದು,
ಈ ಕೋರ್ಸ್ ನಿಮ್ಮನ್ನ ಪ್ರಾಡಕ್ಟ್ ರಿಸರ್ಚ್ ನಿಂದ ಅಡ್ವರ್ಟೈಸಿಂಗ್ ಮತ್ತು ಶಿಪ್ಪಿಂಗ್ ವರೆಗೆ ಗೈಡ್ ಮಾಡುತ್ತೆ. ಗೂಗಲ್ ಆರ್ಟಿಕಲ್ಸ್ ಹೇಳ್ತವೆ, ಡ್ರಾಪ್ ಶಿಪ್ಪಿಂಗ್ ಎಕ್ಸ್ಪರ್ಟೈಸ್ ಇದ್ರೆ ತಿಂಗಳಿಗೆ 30,000ದಿಂದ 1.5 ಲಕ್ಷ ರೂಪಾಯಿವರೆಗೆ ಮನೆಯಲ್ಲೇ ಗಳಿಸಬಹುದು. ಈ ಅಡ್ವಾನ್ಸ್ಡ್ ಕೋರ್ಸ್ ನಿಮಗೆ ಫೋಟೋಶಾಪ್ ಮತ್ತು ಇಲಸ್ಟ್ರೇಟರ್ ಹೇಗೆ ಉಪಯೋಗಿಸಬೇಕು ಅಂತಾನೂ ಕಲಿಸುತ್ತೆ. ಅದಲ್ಲದೆ ಸರ್ಟಿಫೈಡ್ ಪರ್ಸನಲ್ ಟ್ರೈನರ್, ನ್ಯೂಟ್ರಿಷನಿಸ್ಟ್ ಮತ್ತು ಬಾಡಿ ಬಿಲ್ಡಿಂಗ್ ಎಕ್ಸ್ಪರ್ಟ್ ಕಲಿಸೋ ಫಿಟ್ನೆಸ್ ಕೋರ್ಸ್ ಕೂಡ ಇದೆ. ಅಷ್ಟೇ ಅಲ್ಲ, ಪ್ರೀಮಿಯಂ ಪ್ಲಸ್ ಪ್ಯಾಕೇಜ್ ನಲ್ಲಿ ನಿಮಗೆ ಚೆನ್ನಾಗಿ ಸಂಪಾದಿಸಲು ಸಹಾಯ ಮಾಡೋ ಹಲವಾರು ಕೋರ್ಸ್ಗಳಿವೆ. ಈಗ ಈ ಕೋರ್ಸ್ಗಳ ಬೆಲೆ ಬಗ್ಗೆ ಮಾತಾಡೋತಿರೋ ಹಾಗೆ, ಈ ಫೀಲ್ಡ್ ನಲ್ಲಿ ಎಜುಕೇಶನ್ ತುಂಬಾ ದುಬಾರಿ ಇರುತ್ತೆ. ಯಾವುದೇ ಡಿಗ್ರಿ ಮಾಡೋದು ದುಬಾರಿ ಆಗಬಹುದು, ಆದ್ರೆ ಅದರಿಂದ ಏನ್ ಸಿಗ್ತದೆ? ಫಲಿತಾಂಶಗಳು ನಮಗೆಲ್ಲ ಗೊತ್ತು. ಆದ್ರೆ ಡಿಜಿಟಲ್ ಎಜುಕೇಶನ್ ಉತ್ಪಾದನೆ, ಇನ್ಫ್ರಾಸ್ಟ್ರಕ್ಚರ್, ಮೇಂಟೆನೆನ್ಸ್ ಖರ್ಚು ಕಡಿಮೆ ಮಾಡಿ ಕೈಗೆಟುಕುವಂತೆ ಮಾಡ್ತದೆ. ಆದ್ರೂ ಹಲವು ಬ್ರ್ಯಾಂಡ್ಸ್ ಪದೇ ಪದೇ ಖರ್ಚು ಇಲ್ಲದ ಕೋರ್ಸ್ಗಳಿಗೆ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಡಿಜಿಟಲ್ ಪ್ರೋ ಈ ಸಮಸ್ಯೆ ಬಗೆಹರಿಸೋಕೆ ಹೊರಟಿದೆ. ನೀವು ಐಡ್ಗೆನಲ್ಲಿ ನಮ್ಮ ಜೊತೆ ಶುರು ಮಾಡಿದ್ರೆ ಈ ಕೋರ್ಸ್ ನಿಮಗೆ ಈ ಬೆಲೆಯಲ್ಲಿ ಸಿಗುತ್ತೆ. ನಿಮ್ಮದು ಲಕ್ಕಿ. ಯಾರಾದ್ರೂ ನಿಮ್ಮ ಜೊತೆ ಈ ವಿಡಿಯೋ ಲಿಂಕ್ ಶೇರ್ ಮಾಡಿದ್ರೆ ಅವರ 10 ಸ್ಪೆಷಲ್ ಪ್ರೊಮೋ ಕೋಡ್ ಇದೆ ಅಂತ ಅರ್ಥ. ಆ ಪ್ರೊಮೋ ಕೋಡ್ ಬಳಸಿದ್ರೆ ಬೆಲೆ ಇನ್ನಷ್ಟು ಕಡಿಮೆಯಾಗುತ್ತೆ. ಎಲೀಟ್ ಪ್ಯಾಕೇಜ್ ಕಾಸ್ಟ್ 3,540 ರೂಪಾಯಿ. ಪ್ರೋ ಪ್ಯಾಕೇಜ್ ನಲ್ಲಿ ಎಲೀಟ್ ಪ್ಯಾಕೇಜ್ ಫ್ರೀ ಆಗಿ ಸಿಗುತ್ತೆ. 6,999 ರೂಪಾಯಿಗೆ ಸುಪ್ರೀಂ ಪ್ಯಾಕೇಜ್ ಸಿಗುತ್ತೆ. ಸುಪ್ರೀಂ ತಗೊಂಡ್ರೆ ಎಲೀಟ್ ಮತ್ತು ಪ್ರೋ ಪ್ಯಾಕೇಜ್ ಫ್ರೀ ಸಿಗುತ್ತೆ. 11,800ಕ್ಕಿಂತ ಕಡಿಮೆ ಬೆಲೆಗೆ ಪ್ರೀಮಿಯಂ ಪ್ಯಾಕೇಜ್ ಸಿಗುತ್ತೆ. ಅದರ ಜೊತೆ ಎಲೀಟ್, ಪ್ರೋ ಮತ್ತು ಸುಪ್ರೀಂ ಪ್ಯಾಕೇಜ್ಗಳು ಫ್ರೀ ಸಿಗುತ್ತೆ. ಕೂಪನ್ ಕೋಡ್ ಬಳಸಿ 15,999 ರೂಪಾಯಿಗೆ ಕೊಳ್ಳಬಹುದು. ಕೊನೆಗೆ ನನ್ನ ಫೇವರೇಟ್ ಪ್ರೀಮಿಯಂ ಪ್ಲಸ್ ಪ್ಯಾಕೇಜ್ ಅನ್ನ 21,999 ರೂಪಾಯಿಗೆ ಕೊಂಡುಕೊಳ್ಳಬಹುದು. ಇದರಲ್ಲಿ ಎಲೈಟ್, ಪ್ರೋ, ಸುಪ್ರೀಂ ಮತ್ತು ಪ್ರೀಮಿಯಂ ಪ್ಯಾಕೇಜ್ಗಳಿಗೆ ಫ್ರೀ ಆಕ್ಸೆಸ್ ಸಿಗುತ್ತೆ. ಈ ಪ್ಯಾಕೇಜ್ ನಿಮಗೆ ಇನ್ಕಮ್ ಜನರೇಟ್ ಮಾಡಲು ಮತ್ತು ನಿಮ್ಮ ಸಂಪತ್ತು ಹೆಚ್ಚಿಸಿಕೊಳ್ಳಲು ಹೆಲ್ಪ್ ಮಾಡುತ್ತೆ. ಈಗ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡದೆ ಹೊಸ ಸ್ಕಿಲ್ಸ್ ಕಲಿಯಬಹುದು. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಡಿಜಿಟಲ್ ಪ್ರೋ ನಿಮ್ಮ ಸ್ಕಿಲ್ಸ್ ಅನ್ನು ತುಂಬಾ ಇಂಪ್ರೂವ್ ಮಾಡಬಹುದು. ಆದ್ರೆ ಇದು ಡಿಜಿಟಲ್ ಪ್ರೋ ಕೊಡೋದರಲ್ಲಿ 20ರಿಂದ 30% ಮಾತ್ರ. ಇವತ್ತು ನಾನು ನಮ್ಮ ಅಫಿಲಿಯೇಟ್ ಮಾಡೆಲ್ ಬಗ್ಗೆ ಮಾತಾಡ್ತೀನಿ. ಇದು ಬಹಳಷ್ಟು ಅಫಿಲಿಯೇಟ್ಸ್ಗೆ ಚೆನ್ನಾಗಿ ಸಂಪಾದಿಸಕ್ಕೆ ಹೆಲ್ಪ್ ಮಾಡಿದೆ. ಅಲ್ಲಿ 500ಕ್ಕಿಂತ ಹೆಚ್ಚು ಅಫಿಲಿಯೇಟ್ಸ್ 1 ಲಕ್ಷಕ್ಕಿಂತ ಜಾಸ್ತಿ ಸಂಪಾದಿಸಿದ್ದಾರೆ. 5,000ಕ್ಕೂ ಹೆಚ್ಚು ಜನ 50,000ಕ್ಕಿಂತ ಜಾಸ್ತಿ ಗಳಿಸಿದ್ದಾರೆ. ಇನ್ನು ಎಷ್ಟೋ ಜನ 10,000ದಿಂದ 30,000 ನಡುವೆ ಸಂಪಾದಿಸುತ್ತಿದ್ದಾರೆ. ಕಳೆದ 2 ವರ್ಷದಲ್ಲಿ ಡಿಜಿಟಲ್ ಜನರ ಖಾತೆಗಳಿಗೆ 45 ಕೋಟಿ ರೂಪಾಯಿಗಿಂತ ಹೆಚ್ಚು ಅಫಿಲಿಯೇಟ್ ಕಮಿಷನ್ ಕೊಟ್ಟಿದೆ. ಇದು ತರ ದೊಡ್ಡ ಸಾಧನೆ. ನಮ್ಮ ರಿಸಲ್ಟ್ಸ್ ಎಷ್ಟಿವೆ ಅಂದ್ರೆ ಲಿಸ್ಟ್ ಮಾಡೋಕೆ ಸುಸ್ತಾಗುತ್ತೆ. ನೀವು ಕೇಳಿ ಬೇಜಾರಾಗ್ತೀರಿ. ನಮ್ಮಲ್ಲಿ ಬೇರೆ ಬೇರೆ ಫೀಲ್ಡ್ ಗಳಿಂದ ಸಾವಿರಾರು ಇನ್ಸ್ಪೈರಿಂಗ್ ಸಕ್ಸಸ್ ಸ್ಟೋರೀಸ್ ಇವೆ. ಇದರಲ್ಲಿ ಸಕ್ಸಸ್ಫುಲ್ ಪ್ರೊಫೆಷನಲ್ಸ್, ಸ್ಟೂಡೆಂಟ್ಸ್, ಎಂಟರ್ಪ್ರೆನ್ಯೂರ್ಸ್, ಹೌಸ್ ವೈಫ್ಸ್ ಮತ್ತು ಸಿಂಗಲ್ ಮದರ್ಸ್ ಇದ್ದಾರೆ. ಇವರೆಲ್ಲ ಈ ಎಕೋಸಿಸ್ಟಮ್ ನಲ್ಲಿ ಬೆಳೆದಿದ್ದಾರೆ. ಜನ ತಮ್ಮ ಸ್ಕಿಲ್ಸ್ ಹೆಚ್ಚಿಸಿಕೊಂಡು ದುಡ್ಡು ಮಾಡ್ತಿದ್ದಾರೆ. 2 ಮುಖ್ಯ ಪ್ರಾಬ್ಲಮ್ಸ್, ಸ್ಕಿಲ್ ಶಾರ್ಟೇಜ್ ಮತ್ತು ಅನ್ಎಂಪ್ಲಾಯ್ಮೆಂಟ್, ಈ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಆಗುತ್ತೆ. ಈಗ ಅವರು ಸಾಧಿಸಿದ ರಿಸಲ್ಟ್ಸ್ ನ ಸಂಖ್ಯೆ ಮುಖ್ಯವಲ್ಲ. ಮುಖ್ಯವಾದ್ದು ನೀವು ಅದೇ ರಿಸಲ್ಟ್ಸ್ ಸಾಧಿಸುವ ಸಾಮರ್ಥ್ಯ. ನಿಮ್ಮ ಜೀವನದಲ್ಲಿ ಅವುಗಳನ್ನು ಹೇಗೆ ಬಳಸಬಹುದು. ಸೊ ನೀವು ಈ ರಿಸಲ್ಟ್ ಗಳನ್ನು ಅಚೀವ್ ಮಾಡಬೇಕಾದ್ರೆ ಮೊದಲು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೆಲ್ ಅನ್ನು ಅರ್ಥ ಮಾಡಿಕೊಳ್ಳಬೇಕು. ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ನ್ಯಾಪ್ಡೀಲ್, ಇಬೇ, ಜೆಬ್ಜೂ ಮತ್ತು ಕ್ಲಿಕ್ ಬ್ಯಾಂಕ್ ನಂತ ಗ್ಲೋಬಲ್ ಕಂಪನಿಗಳು ಅಫಿಲಿಯೇಟ್ ಮಾಡೆಲ್ ಬಳಸ್ತವೆ. ರಿಸರ್ಚ್ ಹೇಳೋದೇನೆಂದ್ರೆ ಅವರ ಸೇಲ್ಸ್ ನ 50-60% ಈ ಅಫಿಲಿಯೇಟ್ ಮಾಡೆಲ್ ನಿಂದ ಬರುತ್ತೆ. ಈ ಮಾಡೆಲ್ ತುಂಬಾ ಪವರ್ಫುಲ್. ಆದ್ರೆ ಅಫಿಲಿಯೇಟ್ ಮಾಡೆಲ್ ಅಂದ್ರೆ ಏನು ಗೊತ್ತಾ? ಅರ್ಥ ಮಾಡ್ಕೊಳ್ಳೋಣ. ಪ್ರಾಡಕ್ಟ್ಸ್ ಸಪ್ಲೈ ಮಾಡೋ ಕಂಪನಿ ಇದೆ ಅಂತ ಭಾವಿಸಿ. ಈಗ ಆ ಕಂಪನಿಗೆ ಪ್ರಾಡಕ್ಟ್ ಗಳನ್ನ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡಬೇಕು ಅಂತ ಬಯಸ್ತದೆ. ಇವುಗಳನ್ನ ಮಾರಾಟ ಮಾಡೋಕೆ ಅವರು ನ್ಯಾಷನಲ್ ಮತ್ತು ರೀಜನಲ್ ಡಿಸ್ಟ್ರಿಬ್ಯೂಟರ್ಸ್, ಹೋಲ್ಸೇಲರ್ಸ್, ರಿಟೇಲರ್ಸ್ ಇಂತಹ ಟ್ರೆಡಿಷನಲ್ ಚಾನೆಲ್ಸ್ ಅನ್ನ ಬಳಸಬಹುದು. ಜೊತೆಗೆ ಅಡ್ವರ್ಟೈಸಿಂಗ್ ಕೂಡ. ಆದ್ರೆ ಅಫಿಲಿಯೇಟ್ ಮಾಡೆಲ್ ನಲ್ಲಿ ಈ ಎಲ್ಲಾ ಚಾನೆಲ್ಸ್ ಅನ್ನ ಬೈಪಾಸ್ ಮಾಡ್ತಾರೆ. ಬದಲಿಗೆ ಒಬ್ಬ ಅಫಿಲಿಯೇಟ್ ವಿವಿಧ ಸ್ಟ್ರಾಟಜಿಗಳನ್ನ ಬಳಸಿ ನೇರವಾಗಿ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡ್ತಾನೆ. ಅಫಿಲಿಯೇಟ್ ಪ್ರಮೋಷನ್ ಇಂದ ಪ್ರಾಡಕ್ಟ್ ಸೇಲ್ ಆದಾಗ ಕಂಪನಿ ಕಮಿಷನ್ ಕೊಡುತ್ತೆ. ಉದಾಹರಣೆಗೆ ಯೂಟ್ಯೂಬರ್ಸ್ ಅಥವಾ ಇನ್ಫ್ಲೂಯೆನ್ಸರ್ಸ್ ತಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಖರೀದಿ ಲಿಂಕ್ ಮತ್ತೆ ಕೆಲವೊಮ್ಮೆ ಡಿಸ್ಕೌಂಟ್ ಕೋಡ್ ಕೊಟ್ಟು ಪ್ರಾಡಕ್ಟ್ ಗಳ ಅಡ್ವರ್ಟೈಸ್ ಮಾಡ್ತಾರೆ.
ಇದೇ ನಿಜವಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ. ಆ ಲಿಂಕ್ ಬಳಸಿ ಖರೀದಿ ಮಾಡಿದ್ರೆ ಇನ್ಫ್ಲೂಯೆನ್ಸರ್ಗೆ ಬೆನಿಫಿಟ್ ಸಿಗುತ್ತೆ. ಪ್ರಮೋಷನ್ಗೆ 2 ಸ್ಟ್ರಾಟಜಿಗಳಿವೆ. ಚೂಯಿಂಗ್ ಗಮ್ ಮಾರ್ಕೆಟಿಂಗ್ ಅಂತ ಒಂದು ಸ್ಟ್ರಾಟಜಿ ಇದೆ. ಜನ ಸತತವಾಗಿ ಒಂದು ಕಂಪನಿ ಮತ್ತು ಅದರ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡೋದನ್ನ ನೀವು ನೋಡಿರಬಹುದು. ಈ ರೀತಿ ಮಾಡೋದ್ರಿಂದ ಅವರ ಇಮೇಜ್ಗೆ ಕೆಟ್ಟ ಹೆಸರು ಬರಬಹುದು. ಯಂಗ್ ಜನರಿಗೆ ಹಣಕ್ಕಿಂತ ರೆಸ್ಪೆಕ್ಟ್ ಜಾಸ್ತಿ ಮುಖ್ಯ. ಯಾರನ್ನು ನೇರವಾಗಿ ಭೇಟಿ ಮಾಡದೆ ಸಾವಿರಾರು ಇಂಟರ್ನೆಟ್ ಯೂಸರ್ಸ್ ನಿಮ್ಮ ಕಸ್ಟಮರ್ಸ್ ಆಗಿ ಆಕರ್ಷಿಸುವುದನ್ನು ಊಹಿಸಿಕೊಳ್ಳಿ. ಜನ ನಿಮ್ಮ ಪ್ರಾಡಕ್ಟ್ಸ್ ನಲ್ಲಿ ಇಂಟರೆಸ್ಟ್ ತೋರಿಸಿ ಕೊಲಾಬೋರೇಟ್ ಮಾಡೋಕೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅದು ನಿಮಗೆ ಆದ್ರೆ ಹೇಗ್ ಫೀಲ್ ಆಗುತ್ತೆ? ಉದಾಹರಣೆಗೆ, ನೀವು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಸ್ಪಾನ್ಸರ್ಡ್ ಆಡ್ಸ್ ನೋಡಿರ್ತೀರಾ. ಹಾಗಾದ್ರೆ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ? ಈ ಮೆಥಡ್ಸ್ ಅನ್ನ ನೀವು ಮ್ಯಾಗ್ನೆಟಿಕ್ ಮಾರ್ಕೆಟಿಂಗ್ ನಲ್ಲಿ ಕಲಿತೀರಿ. ಆಶೋರೋಶ್ ಪ್ರೈಡಶ್ ಕಳೆದ 5 ವರ್ಷದಿಂದ ಇದನ್ನ ಕಲಿಸ್ತಾ ಇದ್ದಾರೆ. ನಿಜ ಹೇಳ್ತೀನಿ, ನೀವು ಇದನ್ನ ತುಂಬಾ ಎಂಜಾಯ್ ಮಾಡ್ತೀರಿ. ನಾನು ಟ್ರೈ ಮಾಡಿದಾಗ ಏನೂ ಆಗಿಲ್ಲ. ಜನ ಅಫಿಲಿಯೇಟ್ ಮಾರ್ಕೆಟಿಂಗ್ ಶುರು ಮಾಡ್ತಾರೆ, ಆದ್ರೆ ಸರಿಯಾದ ಗೈಡೆನ್ಸ್ ಇಲ್ಲದೆ ಫೇಲ್ ಆಗ್ತಾರೆ. ಬ್ರಾಂಡ್ಸ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾರೆ, ಆದ್ರೆ ಅದನ್ನ ಸರಿಯಾಗಿ ಕಲಿಸಲ್ಲ. ಹೀಗಾಗಿ ಅಫಿಲಿಯೇಟ್ಸ್ಗೆ ಸಪೋರ್ಟ್ ಸಿಗಲ್ಲ. ನಮ್ಮ ಎಕೋಸಿಸ್ಟಮ್ ನಲ್ಲಿ ದೊಡ್ಡ ಇನ್ಕಮ್ ಮಾಡಿರೋ ಎಕ್ಸ್ಪೀರಿಯನ್ಸ್ಡ್ ಅಫಿಲಿಯೇಟ್ಸ್ ನಿಂದ ನೀವು ಕಲಿಯುತ್ತೀರಿ. ಈಗಾಗಲೇ ಸಕ್ಸೆಸ್ ಆಗಿರೋ ಅದೇ ಮೆಥಡ್ಸ್ ನೀವು ಕಲಿಯೋಕೆ ಸಿಗುತ್ತೆ. ಲೈಫ್ ನಲ್ಲಿ ನಮಗೆ ಯಾವಾಗ್ಲೂ 2 ಆಪ್ಷನ್ಸ್ ಇರುತ್ತೆ. ನಮ್ಮ ರೀತಿಯಲ್ಲಿ ಟ್ರೈ ಮಾಡಿ, ತಪ್ಪು ಮಾಡಿ, ಕಲಿತು ಮತ್ತೆ ಟ್ರೈ ಮಾಡಿ. ಹೀಗೆ ಮಾಡ್ತಾ ಹೋದ್ರೆ ಕೊನೆಗೆ ರಿಸಲ್ಟ್ ಸಿಗುತ್ತೆ, ಆದ್ರೆ ತುಂಬಾ ಟೈಮ್ ವೇಸ್ಟ್ ಆಗಬಹುದು. ಎರಡನೆಯದು, ಸೇಮ್ ಇಂಡಸ್ಟ್ರಿಯಲ್ಲಿ ಈಗಾಗಲೇ 2 ಲಕ್ಷ, 5 ಲಕ್ಷ ಅಥವಾ 1 ಮಿಲಿಯನ್ ರೂಪಾಯಿ ಗಳಿಸಿದವರಿಂದ ನೇರ ಕಲಿಯೋದು. ಹೀಗೆ ನೀವು ಟೈಮ್ ಸೇವ್ ಮಾಡ್ತೀರಿ. 2 ವರ್ಷ ಬೇಕಾಗ್ತಿದ್ದದ್ದು 4-5 ತಿಂಗಳಲ್ಲಿ ಆಗಬಹುದು. ಲೀಡ್ ಜನರೇಷನ್, ಫೇಸ್ಬುಕ್ ಆಡ್ಸ್, ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್, ಆರ್ಗಾನಿಕ್ ಪ್ರಮೋಷನ್ಸ್ ಹಾಗೂ ಕ್ಲೋಸಿಂಗ್ ಆಬ್ಜೆಕ್ಷನ್ಸ್ ಹ್ಯಾಂಡಲ್ ಮಾಡೋದು, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಹ ಸ್ಕಿಲ್ಸ್ ಎಲ್ಲ ಇಲ್ಲಿ ಫ್ರೀಯಲ್ಲಿ ಸಿಗುತ್ತೆ. ಸೆಲ್ಫ್ ಡೆವಲಪ್ಮೆಂಟ್ ವಿಷಯದಲ್ಲಿ ಇಲ್ಲಿ ನೀವು ಕಲಿಯೋದು ಎಷ್ಟೆಂದರೆ, ಯೂನಿವರ್ಸಿಟಿಗಳಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಕಲಿಯೋದಕ್ಕಿಂತ ಜಾಸ್ತಿ ಇರುತ್ತೆ. ಇದರ ಜೊತೆಗೆ ನೀವು ನಮ್ಮ ಕ್ಲೋಸ್ಡ್ ಫೇಸ್ಬುಕ್ ಗ್ರೂಪ್ಗೆ ಆಕ್ಸೆಸ್ ಪಡೆಯುತ್ತೀರಾ. ಅಲ್ಲಿ ಮೆಂಬರ್ಸ್ ತಮ್ಮ ಸಕ್ಸೆಸ್, ಅಚೀವ್ಮೆಂಟ್ಸ್, ಫೇಲ್ಯೂರ್ಸ್ ಎಲ್ಲ ಶೇರ್ ಮಾಡ್ತಾರೆ. ಇದರಿಂದ ಬೇರೆಯವರು ತಮ್ಮ ತಪ್ಪುಗಳಿಂದ ಕಲಿಯಬಹುದು. ಹಾಗೇನೆ ನೀವು ಪ್ರೈವೇಟ್ ಟೆಲಿಗ್ರಾಮ್ ಚಾನೆಲ್ಗೂ ಆಕ್ಸೆಸ್ ಪಡೆಯುತ್ತೀರಾ. ಅಲ್ಲಿ ಪ್ರತಿ ಸೆಷನ್ ನಂತರ ಜನರ ಅಚೀವ್ಮೆಂಟ್ಸ್ ಮತ್ತು ಕ್ವಾಲಿಫಿಕೇಶನ್ಸ್ ಬಗ್ಗೆ ಅಪ್ಡೇಟ್ಸ್ ಸಿಗುತ್ತೆ. ಯಶಸ್ವಿಯಾಗೋಕೆ ನೀವು ಸಕ್ಸೆಸ್ಫುಲ್ ಜನರ ಜೊತೆ ಇರಬೇಕಂತೆ. ಹಠಬೇಕು, ಈ ಎಕ್ಸ್ಪರ್ಟ್ಸ್ ನಿಮ್ಮನ್ನು ಸಕ್ಸೆಸ್ಗೆ ಗೈಡ್ ಮಾಡ್ತಾರೆ. ಆರ್ಟ್ ಡೆವಲಪರ್ ನಲ್ಲಿ ಇರೋ ಅದ್ಭುತ ಆಫರ್ಗಳಲ್ಲಿ ಒಂದು ಅಡ್ವಾನ್ಸ್ಡ್ ಲರ್ನರ್ಸ್ಗೆ ಇರೋ ಸ್ಪೆಷಲ್ ಟ್ರೈನಿಂಗ್. ನಾವು ನಿಮ್ಮನ್ನ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ಗೆ ಪರಿಚಯಿಸ್ತೀವಿ. ಅಲ್ಲದೆ ಯುವಕರಿಗೆ ಹಲವಾರು ಸ್ಕಿಲ್ಸ್ ಮೇಲೆ ಫ್ರೀ ಟ್ರೈನಿಂಗ್ ಕೊಡ್ತೀವಿ. ಕಂಟೆಂಟ್ ಕ್ರಿಯೇಷನ್, ಪಾಡ್ಕಾಸ್ಟಿಂಗ್, ಲಿಂಕ್ಡ್ಇನ್ ಆಪ್ಟಿಮೈಸೇಷನ್ ಮತ್ತು ಮೆಂಟಲ್ ಹೆಲ್ತ್ ಸೇರಿದಂತೆ ಬುಕ್ ಬರೆಯೋದು, ಸ್ಟ್ರಾಟಜಿಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಟು ಕನ್ಸ್ಯೂಮರ್ ಸ್ಟಾರ್ಟ್ಅಪ್ಗಳು ಮತ್ತು ಇನ್ನೂ ಹೆಚ್ಚಿನ ವಿಷಯಗಳ ಬಗ್ಗೆ ಟ್ರೈನಿಂಗ್. ನಾವು ಡಾಕ್ಟರ್ಗಳನ್ನು ಕರೆದಿದ್ದೀವಿ ಟು ಸ್ಪಿರಿಚುವಲ್ ಟ್ರೈನರ್ಸ್. ಅದ್ಭುತ ವ್ಯಕ್ತಿಗಳ ಜೊತೆ ಸೆಷನ್ಗಳನ್ನ ನಡೆಸಿದ್ವಿ. ಲಕ್ಷಾಂತರ ಯೂಟ್ಯೂಬ್ ಫ್ಯಾನ್ ಫಾಲೋಯಿಂಗ್ ಇರೋರು ಸೇರಿದಂಗೆ ಸ್ಟಾರ್ಟ್ಅಪ್ ಫೌಂಡರ್ಸ್ ಜೊತೆಯಲ್ಲೂ ಸೆಷನ್. ಕೋಟ್ಯಂತರ ರೂಪಾಯಿ ಬಿಸಿನೆಸ್ ಕಟ್ಟಿ ತಮ್ಮದೇ ಆದ ಗೌರವಾನ್ವಿತ ಹೆಸರು ಮಾಡಿಕೊಂಡವರು, ದೊಡ್ಡ ಯಶಸ್ಸು ಸಾಧಿಸಿದವರ ಅನುಭವದಿಂದ ನೇರವಾಗಿ ಕಲಿಯೋದು ತುಂಬಾ ಬೆಲೆ ಬಾಳುತ್ತೆ. ಈ ಲೀಡರ್ಶಿಪ್ ನಮಗೆ ಇಂತಹ ಅವಕಾಶಗಳನ್ನು ಫ್ರೀಯಾಗಿ ಕೊಡ್ತಿದೆ. ಎಪಿಜೆ ಅಬ್ದುಲ್ ಕಲಾಂ ಹೇಳಿದ್ದು, ಭಾರತದ ಯುವಕರಿಗೆ ಸರಿಯಾದ ದಿಕ್ಕುದಾರಿ ತೋರಿಸಿದರೆ ಭಾರತ ಮತ್ತೆ ಗೋಲ್ಡನ್ ಬರ್ಡ್ ಆಗೋದನ್ನ ಯಾರೂ ತಡೆಯೋಕಾಗಲ್ಲ. ನಮ್ಮ ನಿಜ ಪ್ರಯತ್ನ ಅಂದ್ರೆ ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ನೆರವಾಗುವುದು, ಅವರ ಸಾಮರ್ಥ್ಯ ಚೆನ್ನಾಗಿ ಬಳಸಿಕೊಳ್ಳೋದು. ಇದಕ್ಕೆ ಅಟಿಟ್ಯೂಡ್ ಅಕಾಡೆಮಿ ತುಂಬಾ ಸಿಂಪಲ್ ಮಾಡಲ್ ಬಳಸುತ್ತೆ. ನೀವು ಕೋರ್ಸ್ಗೆ ಜಾಯಿನ್ ಆದ್ರೆ ನಂತರ ನಮ್ಮ ಅಫಿಲಿಯೇಟ್ ಪ್ರೋಗ್ರಾಮ್ ಫ್ರೀ ಆಗಿ ಸಿಗುತ್ತೆ. ನೀವು ಡ್ಯಾಶ್ ಬೋರ್ಡ್ಗೆ ಲಾಗಿನ್ ಆದ ಕೂಡಲೇ ನಿಮ್ಮ ಖಾಸಗಿ ಅಫಿಲಿಯೇಟ್ ಲಿಂಕ್ ಹೇಗೆ ಮಾಡಬೇಕು ಅಂತ ಹೇಳೋ ವೆಲ್ಕಮ್ ವಿಡಿಯೋ ಕಾಣಿಸುತ್ತೆ. ಲಿಂಕ್ ಮಾಡಿದ ಮೇಲೆ ಅದರ ಮೂಲಕ ಯಾರಾದ್ರೂ ಖರೀದಿ ಮಾಡಿದ್ರೆ ನಿಮಗೆ ಚೆನ್ನಾಗಿ ಕಮಿಷನ್ ಸಿಗಾಕೆ ಶುರುವಾಗುತ್ತೆ. ನಾವು ಬೇಸಿಕ್ ಮಾರ್ಕೆಟಿಂಗ್ ಬಿಟ್ಟು ಎಫೆಕ್ಟಿವ್ ಮಾರ್ಕೆಟಿಂಗ್ ಕಲಿಯಬೇಕು. ಅದು ನಮ್ಮ ಟ್ರೈನಿಂಗ್ ಸೆಕ್ಷನ್ ನಲ್ಲಿ ಇದೆ. ನಿಮ್ಮ ಅಫಿಲಿಯೇಟ್ ಲಿಂಕ್ ಬಳಸಿ ನೀವು 75% ವರೆಗೆ ಕಮಿಷನ್ ಗಳಿಸಬಹುದು. ಅದಕ್ಕೆ ಜನ ಬೇರೆ ಪ್ಲಾಟ್ಫಾರ್ಮ್ಸ್ ನಲ್ಲಿ ತುಂಬಾ ಸಂಪಾದಿಸ್ತಾರೆ. ನಿಮ್ಮ ಐಡಿಯಾ ಪೂರ್ಣ ಕಮಿಷನ್ ಸ್ಟ್ರಕ್ಚರ್ ಅನ್ನ ಈಗ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಅರ್ಥ ಮಾಡ್ಕೊಳ್ಳಿ.
ಅರ್ಥ ಮಾಡ್ಕೊಳ್ಳೋಕೆ ನಾನು ಹೇಳ್ತೀನಿ. ಪ್ರೀಮಿಯಂ ಪ್ಲಸ್ ನಿಂದ ಶುರು ಮಾಡಿದ್ರೆ ನೀನು ಹೀಗೆ ಗಳಿಸಬಹುದು. ಪ್ರೋ ಲೆವೆಲ್ಗೆ ರೆಫರ್ ಮಾಡಿದ್ರೆ 4,000, ಸುಪ್ರೀಂ ಸೇಲ್ಸ್ಗೆ 7,000, ಪ್ರೀಮಿಯಂ ಸೇಲ್ಸ್ಗೆ 10,000 ಮತ್ತು ಪ್ರೀಮಿಯಂ ಪ್ಲಸ್ ಸೇಲ್ಸ್ಗೆ ನೇರ 14,500 ರೂಪಾಯಿ. ಅಂದ್ರೆ ನೀನು 1 ತಿಂಗಳಲ್ಲಿ 5 ಜನ ರೆಫರ್ ಮಾಡಿದ್ರೆ ಸುಲಭವಾಗಿ 82,500 ರೂಪಾಯಿವರೆಗೂ ಗಳಿಸಬಹುದು ಅಂತ. ಪ್ರೀಮಿಯಂ ಪ್ಯಾಕೆಟ್ ನಿಂದ ಶುರು ಮಾಡಿ. ಯಾರನ್ನಾದ್ರೂ ಪ್ರೀಮಿಯಂ ಅಥವಾ ಹೆಚ್ಚಿನ ಪ್ಯಾಕೇಜ್ ರೆಫರ್ ಮಾಡಿದ್ರೆ ನಿಮಗೆ 10,000 ರೂಪಾಯಿ ಸಿಗುತ್ತೆ. ನಾನ್ ಹೇಳೋದು ಈ ಪೇಜ್ ನ ಸ್ಕ್ರೀನ್ ಶಾಟ್ ತೆಗೆದುಕೋ. ಏನಾದ್ರೂ ಡೌಟ್ ಇದ್ರೆ ಈ ವಿಡಿಯೋ ನಿನ್ನ ಜೊತೆ ಶೇರ್ ಮಾಡಿದ ವ್ಯಕ್ತಿ ಜೊತೆ ಮಾತಾಡು. ನಮ್ಮ ಕಮಿಷನ್ ಸಿಸ್ಟಮ್ ನಿನ್ನನ್ನ ಖುಷಿಪಡಿಸಿದೆ ಅಂತ ಗೊತ್ತು. ಅದಕ್ಕೆ ಜನ ನಮ್ಮ ಕಮ್ಯುನಿಟಿಯನ್ನ ಇಷ್ಟಪಡ್ತಾರೆ. ಇಲ್ಲಿ ನೀನು ಹಣ ಮಾಡೋಕೆ ಉಪಯೋಗವಾಗುವ ಸ್ಕಿಲ್ಸ್ ಕಲಿಯೋದು ಮಾತ್ರ ಅಲ್ಲ, ನಮ್ಮ ಅಫಿಲಿಯೇಟ್ ಮಾಡಲ್ ಮೂಲಕ ಜಾಸ್ತಿ ಹಣ ಗಳಿಸಿ ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ನೆರವು ಕೊಡಬಹುದು. ಹಲವಾರು ಯುನೀಕ್ ಅಂಶಗಳು ನಮ್ಮನ್ನು ಮಾರ್ಕೆಟ್ ನಲ್ಲಿ ಬೇರೆಯಾಗಿಸುತ್ತೆ. ಈ ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳೋಕೆ ಆಗಲ್ಲ, ಆದ್ರೆ ನನ್ನ ಬೆಸ್ಟ್ ಟ್ರೈ ಮಾಡ್ತೀನಿ. ಮೊದಲಿಗೆ ನೀವು ಇಲ್ಲಿ ಯಾವುದೇ ಸ್ಕಿಲ್ ಡೆವಲಪ್ ಮಾಡಿದ್ರೆ ಆಯ್ದ ನಿಮಗೆ ಸರ್ಟಿಫಿಕೇಟ್ ಕೊಡುತ್ತೆ. ಯಾಕಂದ್ರೆ ನಾವು ಹಲವಾರು ಸ್ಟಾರ್ಟ್ ಅಪ್ ಗಳ ಜೊತೆ ಕೆಲಸ ಮಾಡ್ತೀವಿ. ಸಾಮಾನ್ಯವಾಗಿ ನಿಮಗೆ ಇಂಟರ್ನ್ಶಿಪ್ ಚಾನ್ಸ್ ಸಿಗಬಹುದು, ನಿಮ್ಮ ಸಾಮರ್ಥ್ಯ ನೋಡಿ ಫುಲ್ ಟೈಮ್ ಜಾಬ್ ಕೂಡ ಸಿಗಬಹುದು. ಇದೆಲ್ಲ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಡಿಜಿಟಲ್ ಫ್ಯಾಕ್ಟ್. ನಮ್ಮ ಹಲವಾರು ಮೆಂಬರ್ಸ್ ತಮ್ಮದೇ ಬಿಸಿನೆಸ್ ಕೂಡ ಶುರು ಮಾಡಿದ್ದಾರೆ. ಕೆಲವರು ಫೇಸ್ಬುಕ್ ಆರ್ಟ್ಸ್ ಏಜೆನ್ಸಿಗಳನ್ನು ಶುರು ಮಾಡಿದ್ರು, ಇನ್ನು ಕೆಲವರು ದುಬೈ ಜಾಬ್ಸ್ ಪಡೆದ್ರು. ಬಹಳಷ್ಟು ಜನ ತಮ್ಮದೇ ಆದ ಎಡಿಟಿಂಗ್ ಮತ್ತು ಫೋಟೋಶಾಪ್ ಏಜೆನ್ಸಿಗಳನ್ನು ಶುರು ಮಾಡಿದ್ದಾರೆ. ನಮ್ಮಲ್ಲಿ ನೂರಾರು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಿದ್ದಾರೆ. ಈಗ ಬ್ರಾಂಡ್ ಪಾರ್ಟ್ನರ್ಶಿಪ್ ಗಳಿಂದ ಲಕ್ಷಗಟ್ಟಲೆ ಗಳಿಸುತ್ತಿದ್ದಾರೆ. ಐ ಡಿಸರ್ವ್ ಯು ತನ್ನ ಮೆಂಬರ್ಸ್ಗೆ ಜೀವನದ ಎಲ್ಲಾ ಅಂಶಗಳಲ್ಲಿ ಬೆಂಬಲ ನೀಡುತ್ತದೆ. ಉನ್ನತ ಮಾನದಂಡಗಳನ್ನು ಹೊಂದಿರುವ ಐ ಡಿಸರ್ವ್ ಯು ಇಂಡಸ್ಟ್ರಿಯ ಗೌರವಾನ್ವಿತ ವ್ಯಕ್ತಿಗಳ ಜೊತೆ ಕೆಲಸ ಮಾಡಲು ನಮಗೆ ಸಹಾಯ ಮಾಡುತ್ತದೆ. ಅವರು ನಮ್ಮ ಕೆಲಸದ ವಿಧಾನ, ವೇಗ ಮತ್ತು ಉದ್ದೇಶಗಳನ್ನು ಹೊಗಳಿದ್ದಾರೆ. ನಮಗೆ ಸ್ಪೋರ್ಟ್ ಸಿಕ್ಕಿದೆ, ಹಾಗೆ ಶೂನ್ಯ ಬಗ್ಗೆ ಮಾತಾಡುವಾಗ ನಿಮಗೆ ಹೆಮ್ಮೆ ಆಗ್ತದೆ. ನೀವು ಬೆಸ್ಟ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತ ಖುಷಿಯಿಂದ ಹೇಳಬಹುದು. ಇಂಡಿಯಾದ ಟಾಪ್ ಎಡ್ಯುಟೆಕ್ ಕಂಪನಿ ನಾಯಕತ್ವದಲ್ಲಿ ಟಾಪ್ ಪರ್ಫಾರ್ಮರ್ಸ್ಗೆ ಸೂಪರ್ ಬೆನಿಫಿಟ್ಸ್ ಸಿಗುತ್ತೆ. ಫುಲ್ಲಿ ಸ್ಪಾನ್ಸರ್ಡ್ ನ್ಯಾಷನಲ್ ಮತ್ತು ಇಂಟರ್ ನ್ಯಾಷನಲ್ ಟ್ರಿಪ್ಸ್ ಕೂಡ ಇದೆ. ನೀವು ಈ ಜರ್ನಿ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಇವತ್ತು ಎಷ್ಟು ಡಿಫರೆಂಟ್ ಫೀಲ್ ಆಗ್ತಿದೆ ಅಂತ ನೋಡ್ತೀರಾ. ನೀವು ಈ ಇಕೋಸಿಸ್ಟಮ್ಗೆ ಜಾಯಿನ್ ಆದಾಗ ನಿಜವಾಗಿಯೂ ಡಿಫರೆನ್ಸ್ ಅರ್ಥ ಆಗುತ್ತೆ. ಸ್ಪೆಸಿಫಿಕ್ ಗಾಗಿ ಕಾಲೇಜು, ವಿಪ್ ಕಾಲೇಜು, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ನ ಬೆನೆಟ್ ಯೂನಿವರ್ಸಿಟಿ ಮತ್ತೆ ಸರ್ಕ್ ತರಹ ಟಾಪ್ ದೆಹಲಿ ಯೂನಿವರ್ಸಿಟಿ ಕಾಲೇಜುಗಳು ಕೂಡ ನನ್ನನ್ನ ಕರೆದಿವೆ. ಅವರ ವಿದ್ಯಾರ್ಥಿಗಳಿಗೆ ಒಳ್ಳೆ ಭವಿಷ್ಯಕ್ಕಾಗಿ ಟ್ರೈನಿಂಗ್ ಕೊಡೋ ನಮ್ಮನ್ನ ಚೂಸ್ ಮಾಡಿದ್ರೆ ನಿಮ್ಮ ಫ್ಯೂಚರ್ ಪೂರಾ ಚೇಂಜ್ ಆಗಬಹುದು. ನೀವು ಜರ್ನಿ ಶುರು ಮಾಡಿದ ಮೇಲೆ ನಿಮಗೆ ಒಂದು ಅಫಿಲಿಯೇಟ್ ಡ್ಯಾಶ್ಬೋರ್ಡ್ ಸಿಗುತ್ತೆ. ಅಲ್ಲಿ ನಿಮ್ಮ ಸೇಲ್ಸ್ ತಕ್ಷಣ ಕಾಣಿಸುತ್ತೆ, ನಿಮ್ಮ ಇನ್ಕಮ್ ಕೂಡ ಡ್ಯಾಶ್ಬೋರ್ಡ್ ನಲ್ಲಿ ಕಾಣಿಸುತ್ತೆ. ಸೋಮವಾರದಿಂದ ಭಾನುವಾರದವರೆಗೆ ನೀವು ಗಳಿಸಿದ್ದೆಲ್ಲ ಮುಂದಿನ ಶನಿವಾರ ನಿಮ್ಮ ಅಕೌಂಟಿಗೆ ಬರುತ್ತೆ. ನಿಮ್ಮ ಖಾತೆಗೆ ಹಣ ಪಡೆಯೋದು ಈಗ ತುಂಬಾ ಈಸಿ. ಡ್ಯಾಶ್ಬೋರ್ಡ್ ನ ಕೈಕ್ ಸೆಕ್ಷನ್ ನಲ್ಲಿ ನಿಮ್ಮ ಕೈಕ್ ಕಂಪ್ಲೀಟ್ ಮಾಡಿದರೆ ಸಾಕು. ಇದು ಮುಖ್ಯ ರಿಮೈಂಡರ್, ಯಾವುದೇ ಪರ್ಸನಲ್ ಬ್ಯಾಂಕ್ ಅಕೌಂಟ್ಗೆ ಹಣ ಕಳಿಸಬೇಡಿ. ನಾರ್ಮಲ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಮೂಲಕ ನೀವು ಎನ್ರೋಲ್ ಆಗಬಹುದು. ಪೇಮೆಂಟ್ ಮಾಡೋಕೆ ನೀವು ಲಿಂಕ್ ಬಳಸ್ತೀರಾ. ನಿಮ್ಮಿಂದ ಪೇಮೆಂಟ್ ಮಾಡಕ್ಕಾಗಿದ್ರೆ ಕಂಪನಿ ಬ್ಯಾಂಕ್ ಅಕೌಂಟ್ಗೆ ಹಣ ಕಟ್ಟಿ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಡೀಟೇಲ್ಸ್ ಜೊತೆ ಕಂಪನಿಗೆ ಇಮೇಲ್ ಕಳಿಸಬಹುದು. ಇಮೇಲ್ ಐಡಿ ನಿಮ್ಮ ಸ್ಕ್ರೀನ್ ನಲ್ಲಿ ಕಾಣಿಸ್ತಿರಬೇಕು. ಇಮೇಲ್ ಕಳಿಸಿ ಕಂಪನಿ ನಿಮ್ಮ ಐಡಿ ಕ್ರಿಯೇಟ್ ಮಾಡ್ತದೆ. ಆದ್ರೆ ನೀವು ಯಾರ್ಯಾರೋ ಪರ್ಸನಲ್ ಬ್ಯಾಂಕ್ ಅಕೌಂಟ್ಗೆ ಪೇಮೆಂಟ್ ಮಾಡಿದ್ರೆ ಕಂಪನಿ ನಮ್ಮ ಕೋರ್ಸ್ಗಳಿಗೆ ಅಥವಾ ಡ್ಯಾಶ್ಬೋರ್ಡ್ಗೆ ಅಲೆಕ್ಸಸ್ ಸಿಗುತ್ತೆ ಅಂತ ಗ್ಯಾರಂಟಿ ಕೊಡೋದಿಲ್ಲ. ಮೋಸದ ಕೆಲಸಗಳು ನಡೀಬಹುದು, ಆದ್ದರಿಂದ ಜಾಗರೂಕರಾಗಿರಿ. ಶುರು ಮಾಡಕ್ಕೆ ದುಡ್ಡೇ ಇಲ್ಲ ಅಂದ್ರೆ ನಿಮಗೂ ಈ ಪ್ರಾಬ್ಲಮ್ ಬರಬಹುದು. ಆದ್ರೆ ಇವತ್ತು ನಾನು ನಿಮಗೆ ಬೇರೆ ಪರ್ಸ್ಪೆಕ್ಟಿವ್ ಕೊಡ್ತೀನಿ. ಈ ಜಗತ್ತಿನಲ್ಲಿ ಏನು ಫ್ರೀ ಅಲ್ಲ. ಮನೆಯಿಂದ ಹೊರಗೆ ಹೋಗೋದಕ್ಕೂ ದುಡ್ಡು ಬೇಕು. ರಿಕ್ಷಾ, ಮೆಟ್ರೋ, ಬೈಕ್ ಏನೇ ಆಗಿ ಪೆಟ್ರೋಲ್ಗೆ ಕಾಸು ಕೊಡಬೇಕು. ದೇವಸ್ಥಾನಕ್ಕೆ ಹೋದ್ರೂ ಖರ್ಚು. ಸಾಮಾನ್ಯರಿಗೆ ಒಂದು ಲೈನ್, ವೇಬ್ಗಳಿಗೆ ಇನ್ನೊಂದು ಲೈನ್. ಆರ್ಥಿಕ ಜಗತ್ತಿನಲ್ಲಿ ಎಲ್ಲಕ್ಕೂ ಬೆಲೆ ಇದೆ. ಯೋಚನೆ ಮಾಡಿ, ನೀವು ಹಣ ಇಲ್ಲ ಅಂತ ಹೇಳ್ತೀರಾ, ಆದ್ರೆ ನೀವು ಬಳಸ್ತಿರೋ ಫೋನ್ ಮತ್ತು ಇಂಟರ್ನೆಟ್ ಫ್ರೀ ಅಲ್ಲ. ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಅಥವಾ ಕುಟುಂಬ ಹಣ ಕೊಟ್ಟಿದ್ದಾರೆ. ನಿಮಗೆ ಹೊಸ ಸ್ಕಿಲ್ಸ್ ಬೇಕಾದ್ರೆ ಅಥವಾ ಹೊಸದನ್ನ ಕಲಿಯಬೇಕಾದ್ರೆ ಹಣ ಖರ್ಚು ಮಾಡಲೇಬೇಕು. ನನ್ನ ಅನುಭವದಲ್ಲಿ ನಿಮ್ಮ ಸ್ಕಿಲ್ಸ್ಗೆ ಹಣ ಹಾಕೋದು ಒಳ್ಳೆಯದು. ನಿಮ್ಮ ಇಡೀ ಜೀವನ ತಗೊಂಡ್ರು ಸ್ಕಿಲ್ಸ್ ನಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದು. ಏಕೆಂದ್ರೆ ಸ್ಕಿಲ್ಸ್ ನಿಮ್ಮ ಸ್ಥಾನ ಗಟ್ಟಿಯಾಗಿ ಸುಧಾರಿಸಬಹುದು.
ನೋಡಿ, ಅಶೋಕ್ 2017ರಲ್ಲಿ 6,000 ಗಳಿಸಿದ್ದ. ಆದ್ರೆ 2024ರಲ್ಲಿ ಅವನ ಸ್ಕಿಲ್ಸ್ ನಿಂದ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಿದ್ದಾನೆ. ಸರಿ, ಆದ್ರೆ ಜಾಸ್ತಿ ಟಾಸ್ಕ್ಗಳಿಂದ ಟೈಮ್ ಕಮ್ಮಿ ಇರುತ್ತೆ. ನಿಜವಾಗಿ ನಿಮ್ಮನ್ನೇ ಕೇಳ್ಕೊಳ್ಳಿ, ನಮಗೆ ನಿಜಕ್ಕೂ ಟೈಮ್ ಇಲ್ವಾ? ಒಬ್ಬ ಸ್ಟೂಡೆಂಟ್ ಹೇಳ್ತಾನೆ, ನಾನ್ ಸ್ಟಡಿ ಮಾಡ್ತಿದ್ದೀನಿ, ನಂಗೆ ಟೈಮ್ ಇಲ್ಲ. ಅವನು ನಿಜವಾಗ್ಲೂ ಎಚ್ಚರವಿರೋ 24 ಗಂಟೆನೂ ಸ್ಟಡಿ ಮಾಡ್ತಾನ? ಅವನಿಗೆ ರಿಲ್ಯಾಕ್ಸ್ ಆಗೋಕೆ, ಫೋನ್ ನಲ್ಲಿ ಆಟ ಆಡೋಕೆ, ಗರ್ಲ್ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ, ವಿಡಿಯೋ ನೋಡೋಕೆ ಕೂಡ ಕೆಲವು ಗಂಟೆ ಸಿಗ್ತದೆ. ಇದು ನಾವು ಈಗ ಮಾತಾಡ್ತಿರೋ ಟೈಮ್ ಬಗ್ಗೆ. ನಿಮ್ಮ ಫೋನ್ ಸೆಟ್ಟಿಂಗ್ಸ್ಗೆ ಹೋಗಿ ಸ್ಕ್ರೀನ್ ಟೈಮ್ ಚೆಕ್ ಮಾಡಿ. ನೀವು ಹೊರಮಾಡದೆ ಇಂಟರ್ನೆಟ್ ನಲ್ಲಿ ಎಷ್ಟು ಟೈಮ್ ಕಳೆಯುತ್ತಿದ್ದೀರಿ ಅಂತ ನೋಡ್ತೀರಾ. ಅದೇ ಟೈಮ್ ಮತ್ತು ಪ್ಲಾಟ್ಫಾರ್ಮ್ಗಳನ್ನು ನಿಮ್ಮನ್ನು ಇಂಪ್ರೂವ್ ಮಾಡಿಕೊಳ್ಳಲು ಬಳಸಿ. ಫಲಿತಾಂಶ ನೋಡ್ತೀರಾ. ಇಲ್ಲಿಂದ ನೀವು ಒಳ್ಳೆ ಇನ್ಕಮ್ ಗಳಿಸಕ್ಕೆ ಶುರು ಮಾಡಬಹುದು. ಇದು ಸಿಂಪಲ್. ಎಲ್ಲರಿಗೂ ಟೈಮ್ ಇದೆ, ಅದು ಪ್ರಯಾರಿಟಿ ಆದಾಗ ಕಾಣಿಸ್ತದೆ. ಸೆಲ್ಫ್ ಇಂಪ್ರೂವ್ಮೆಂಟ್ ನಿಮಗೆ ಮುಖ್ಯ ಅಂದ್ರೆ ಅದಕ್ಕೆ ಟೈಮ್ ಸಿಗ್ತದೆ. ನನ್ ಗೊತ್ತಲ್ಲಿ 90% ಜನ ತಾವು ನಿಜವಾಗ್ಲೂ ಅದನ್ನ ಮಾಡಬಹುದಾ ಅಂತ ಡೌಟ್ ಮಾಡ್ತಾರೆ. ಇದು ಬಹಳ ಸೆಲ್ಫ್ ಡೌಟ್ ತೋರಿಸುತ್ತೆ. ಆದ್ರೆ ನೆನಪಿಟ್ಕೊಳ್ಳಿ, ಕಲಿಯದೆ ಒಬ್ಬರು ಸೈಕಲ್ ಕೂಡ ಓಡಿಸಕ್ಕಾಗಲ್ಲ. ಒಮ್ಮೆ ಟ್ರೈನಿಂಗ್ ಆದ್ಮೇಲೆ ಪ್ಲೇನ್ ಹಾರಿಸೋದು ಕೂಡ ಸಾಧ್ಯ. ಇಲ್ಲಿ ಒಂದು ಕ್ರಿಟಿಕಲ್ ವರ್ಡ್ ಅಂದ್ರೆ ಲರ್ನಿಂಗ್. ನೀನು ಲರ್ನಿಂಗ್ ಮೇಲೆ ಫೋಕಸ್ ಮಾಡಬೇಕು. ಇಲ್ಲಿ ನಿನ್ನ ಟಾಸ್ಕ್ ನ 70% ಕಲಿಯೋದು, 30% ಮಾತ್ರ ಮಾಡೋದು. ನೀನು ಕಲಿಯೋಕೆ ರೆಡಿ ಇದ್ರೆ ನಮ್ಮ ಟೀಮ್ ನಿನಗೆ ಎಲ್ಲಾ ಕಲಿಸೋಕೆ ರೆಡಿ ಇದೆ. ನಿನಗೆ ಚಿಂತೆ ಬೇಡ, ಯಾಕಂದ್ರೆ ಕಂಪನಿ ನಿನಗಾಗಿ ಫುಲ್ ಕಸ್ಟಮರ್ ಸಪೋರ್ಟ್ ಟೀಮ್ ಸೆಟಪ್ ಮಾಡಿದೆ. ನೀನು ನಿನ್ನ ಪ್ಯಾನೆಲ್ಗೆ ಲಾಗಿನ್ ಆದ ಕೂಡಲೇ ಕಸ್ಟಮರ್ ಸಪೋರ್ಟ್ಗೆ ಒಂದು ಡೆಡಿಕೇಟೆಡ್ ನಂಬರ್ ಸಿಗುತ್ತೆ. ಪ್ರಾಬ್ಲಮ್ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ನಿನಗೆ ಎಷ್ಟು ಬೇಕೋ ಅಷ್ಟು ಸಲ ಕಾಲ್ ಮಾಡಬಹುದು. ಕಂಪನಿ ತಕ್ಷಣ ಒಳ್ಳೆ ಸೊಲ್ಯೂಷನ್ ಕೊಡುತ್ತೆ. ಆದ್ದರಿಂದ ಈ ವಿಡಿಯೋ ಶೇರ್ ಮಾಡಿದವರ ಜೊತೆ ಮಾತಾಡಿ, ಹಿಂದೆ ಆಕ್ಷನ್ ತಗೊಳ್ಳಿ. ಆಕ್ಷನ್ ಇಂದ ಸಕ್ಸೆಸ್ ಸಿಗುತ್ತೆ. ಗಮನಿಸಿ, ಈಗ ನನ್ನ ಹಿಂದೆ ಬಹಳಷ್ಟು ಯೂಟ್ಯೂಬ್ ಅವಾರ್ಡ್ಗಳು ಕಾಣ್ತಿವೆ. ಆದ್ರೆ ನಾನು ಶುರು ಮಾಡಿದಾಗ ನನ್ನ ಹತ್ರ ಸರಿಯಾದ ಎಕ್ವಿಪ್ಮೆಂಟ್ ಇರಲಿಲ್ಲ. ನಿಜವಾಗಿ ಸಕ್ಸೆಸ್ ಆಗಬೇಕು ಅಂದ್ರೆ ಎಲ್ಲಿಂದಾದ್ರೂ ಸ್ಟಾರ್ಟ್ ಮಾಡಲೇಬೇಕು. ನಾನು ಶುರು ಮಾಡಿದೆ, ಅದೇ ನನ್ನನ್ನು ಇಲ್ಲಿಗೆ ತಂದಿದೆ. ಈಗ ನಿಮ್ಮ ಟರ್ನ್.